ಕಣ್ತೆರೆಯುತ್ತ ಪ್ರದರ್ಶನ. ನಿಧಾನ ಕೈಗೆ ಇಳಿಸೋಣ. ಹಾಗೆ ಈಗ ಅಭ್ಯಾಸಕ್ಕೆ ಹೋಗೋಣ. ಎರಡು ಕೈಗಳನ್ನ ನಮ್ಮ ಮಂಡಿಯ ಮುಂದೆ ಕೊಳಸಂದು ಮಂಡಿಯ ಮುಂದೆ ಒಂದು ರೀತಿ ಇಟ್ಕೊಳ್ಳೋಣ. ಇದನ್ನು ಉದರ ಶ್ವಾಸ. ಹಸ್ತಗಳಿಗೆ ಕೆಳಗಡೆ ಉದರ ಶ್ವಾಸ ಅಂದ್ರೆ ನಮ್ಮ ಹೊಟ್ಟೆಯ ಭಾಗದಲ್ಲಿ ಉಸಿರಾಟ ಆಗ್ತಾ ಇರುತ್ತೆ. ಹೊಟ್ಟೆಯ ಭಾಗವನ್ನು ಗಮನಿಸ್ತಾ ಉಸಿರಾಟ. ಉಸಿರು ತಗೊಳ್ಳೋಣ. ಹಾಗೆ ತಗೊಳ್ಳೋಣ. ಖಾಲಿ ಸಾಕು. ಮೇಲೆ ಬಂದು ನಮ್ಮ ಹಸ್ತಗಳನ್ನು ಮಂಡಿಯ ಮುಂದೆ ಇಡೋಣ. ಹಸ್ತಗಳಿಗೆ ಈಗ ಸ್ವಲ್ಪ ಎದೆ ಭಾಗ ಎಕ್ಸ್ಟೆಂಡ್ ಮಾಡಿ. ನಮ್ಮ ಎದೆ ಭಾಗದಲ್ಲಿ ಉಸಿರಾಟ ಆಗ್ತಾ ಇರುತ್ತೆ. ಎದೆ ಭಾಗವನ್ನು ಗಮನಿಸ್ತಾ ಪೂರಕ ಉಸಿರು ತಗೊಳ್ಳೋಣ. ಪೂರಕ ಸಾಕು. ಹಾಗೆ ಕೈಗಳ ಮೇಲೆ ತಗೊಳ್ಳೋಣ. ಹಸ್ತಗಳನ್ನ ಹಿಮ್ಮುಖ ಮಾಡಿ ಉಸಿರು ಖಾಲಿ ಮಾಡ್ತಾ ಹಿಂದೆ ಮಾಡೋಣ. ಎಂದು ನೇರ ಮಾಡಿ. ಈಗ ಗಂಟಲಿನ ಭಾಗ ಭಾಗದಲ್ಲಿ ಉಸಿರಾಟ ಆಗುತ್ತೆ. ಗಮನಿಸ್ತಾ ಉಸಿರಾಟ ಮಾಡೋಣ. ಹಾಗೆ ನಿಂತ್ಕೊಳ್ಳೋಣ. ಆಗ್ತಾ ಇರೋರು ಹಾಗೆ ನಿಂತ್ಕೊಳ್ಳಿ. ಆಗೋರು ಅಂತ ಅನ್ಕೊಳ್ಳಿ. ಎರಡೂ ಕೈಗಳನ್ನ ಮೇಲೆ ಹಾಗೆ ಮಂಡಿ ಮೇಲೆ ಬರೋಣ. ಬಲಗಾಲ ಮುಂದೆ ಇಡೋಣ. ಬಲಗಾಲ ರೈಟ್. ಎಡಗಾಲ ಮುಂದೆ ಇಡೋಣ. ಕೆಲವು ಮಾಡ ಕೆಲವು ಕ್ರಿಯಾತ್ಮಕಗಳನ್ನ ಮಾಡೋಣ. ಸಮಸ್ಥಿತಿ ಅಂದ್ರೆ ಕಾಲುಗಳನ್ನ ಜೋಡಿಸೋಣ. ಸಮಸ್ಥಿತಿ ಅಂದ್ರೆ ಕಾಲುಗಳು ಎರಡು ಕೈಗಳನ್ನು ತಗೊಳ್ತಾ ಇಡ್ತಾ ಪೂರಕ ಬಲಗಾಲ ದೇಹ ತನ್ನಷ್ಟೇ ತಾನೇ ಉಸಿರಾಟ ಮಾಡ್ಕೊಳ್ತಾ ಇರುತ್ತೆ. ಗಮನಿಸೋಣ. ಹಾಗೆ ಕಣ್ಣುಚ್ಚಿ ನಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸೋಣ. ನಮ್ಮ ಎದೆಯ ಭಾಗವನ್ನು ಗಮನಿಸೋಣ. ಹೃದಯದ ಬಡಿತವನ್ನು ಗಮನಿಸೋಣ. ಹಾಗೆ ನಮ್ಮ ಗಂಟಲಿನ ಭಾಗವನ್ನು ಗಮನಿಸೋಣ. ಆ ಭಾಗದಲ್ಲೂ ಮಿಡಿತ ಉಂಟಾಗ್ತಾ ಇರುತ್ತೆ. ಅಲ್ಲಿ ನಮ್ಮ ವಿಶುದ್ಧಿ ಚಕ್ರ ಇದೆ. ಗಂಟಲಿನ ಭಾಗವನ್ನು ಗಮನಿಸೋಣ. ಹಾಗೆ ಸ್ವಲ್ಪ ಮೇಲೆ ಬಂದು ನಮ್ಮ ಹಣೆಯ ಮಧ್ಯ ಭಾಗವನ್ನು ಗಮನಿಸೋಣ. ಅಲ್ಲಿ ಆಜ್ಞಾ ಚಕ್ರ ಇದೆ. ಹಾಗೆ ನಮ್ಮ ನೆತ್ತಿಯ ಭಾಗವನ್ನು ಗಮನಿಸೋಣ. ಅಲ್ಲಿ ಸಹಸ್ರಾರ ಚಕ್ರ ಇದೆ. ಆ ಭಾಗವನ್ನು ಗಮನಿಸೋಣ. ಹಾಗೆ ದೀರ್ಘವಾದ ಸುತ್ತಗಳು ದೀರ್ಘ ಪೂರಕ.
ಯಾರು ಇಚ್ಛೆ ಪಡೋದಿಲ್ಲ. ಇನ್ಸ್ಟೆಂಟ್ ಕಾಫಿ, ಇನ್ಸ್ಟೆಂಟ್ ಟೀ, ಇನ್ಸ್ಟೆಂಟ್ ಯುಗದಲ್ಲಿರ್ತಕ್ಕಂಥವ್ರು ನಮಗೆ ಯೋಗ ದೀರ್ಘಕಾಲದ ಬದುಕನ್ನು ತಿಳಿಯುವ ಮತ್ತು ತಿಳಿಸುವ ಒಂದು ಮನೆ ಔಷಧಿ ಅದು. ಯಾಕೆಂತಂದರೆ ನಾನು ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಏನು ಟ್ರೈನಿಂಗ್ ಇತ್ತು, ಲೋನಾವಾಲಾದಲ್ಲಿ ನಾನು ನನ್ನ ಯೋಗ ಟ್ರೈನಿಂಗನ್ನು ಮುಗಿಸಿದೆ 1987ರಲ್ಲಿ. ಲೋನಾವಾಲ ಅನ್ನತಕ್ಕಂಥದ್ದು ಒಂಥರ ಕಾಶಿ ಇದ್ದಂಗೆ ಯೋಗಕ್ಕೆ. ಮೇಡಮ್ ಗೊತ್ತಿದೆ, ಅದಕ್ಕೆ ನಾನು ಕೇಳಿದೆ, ಪತಂಜಲಿ ಯೋಗ ಏನಿತ್ತು ಇವತ್ತು ಬಹಳ ಬದಲಾವಣೆ ಆಗಿದೆ. ಯೋಗ ಹ್ಯಾಸ್ ಬಿಕಮ್ ಎ ಕಮಾಡಿಟಿ, ಮಾರ್ಕೆಟಿಂಗ್ ಆಗೋಗಿದೆ ಈಗ. ಸೌಂದರ್ಯಕ್ಕಾಗಿ ಯೋಗ, ಯೌವನಕ್ಕಾಗಿ ಯೋಗ, ಶಾಂತಿಗಾಗಿ ಯೋಗ, ಬದುಕಿಗಾಗಿ ಯೋಗ, ಈ ರೀತಿಯ ಸ್ಲೋಗನ್ಗಳ ಜೊತೆ ಯೋಗ ಬರ್ತಿದೆ. ಯೋಗ ಯಾವಾಗ ಪ್ರಾಮುಖ್ಯತೆ ಪಡೆದು ನಮ್ಮ ಋಷಿಗಳು ನಮ್ಮ ಪೂರ್ವಿಕರು ಮಾಡಿದಾಗ ಅದು ಹೆಚ್ಚು ಪ್ರಚಲಿತವಾಗಲಿಲ್ಲ. ಶಿಲ್ಪಾ ಶೆಟ್ಟಿಯವರು ಶುರು ಮಾಡಿದ ಮೇಲೆ ಯೋಗ ಇದೆ ಅನ್ನೋದು ಗೊತ್ತಾಯ್ತು. ನಮ್ಮ ಬದುಕು ಹಾಗೇನೆ ಸಾವಿರಾರು ವರ್ಷಗಳಿಂದ ನಮ್ಮ ಋಷಿಮುನಿಗಳು ಭಾರತದ ಸಂಸ್ಕೃತಿಯಲ್ಲಿ ಕೊಟ್ಟಂತ ಒಂದು ಆಚರಣೆ. ಇಟ್ ಈಸ್ ಕಾಲ್ಡ್ ಆಸ್ ಎ ಪ್ರಾಕ್ಟೀಸ್. ಇದನ್ನ ಪ್ರಾಕ್ಟೀಸ್ ಹೇಳ್ತೀನಿ ಅಂದರೆ, ಬೆಳಿಗ್ಗೆ ಎದ್ದು ನಾವು ದಿನನಿತ್ಯ ಕಾರ್ಯಕ್ರಮಗಳನ್ನು ಹವ್ಯಾಸ ಯಾಕೆ ಮಾಡ್ಕೊಂಡಿದ್ದೀವಿ? ಯೋಗವನ್ನು ಅಭ್ಯಾಸ ಮಾಡ್ತೀವಿ. ಈ ಅಭ್ಯಾಸ ಬಹಳ ಕಷ್ಟ, ಪ್ರಾರಂಭದಿಂದಲೂ ಬಹಳ ಕಷ್ಟ. ನಾನು ಟೀಚ್ ಮಾಡುವಾಗ ನಾನು ಹೇಳ್ತಿದ್ದೆ ಹುಡುಗರಿಗೆ, ವಿಚ್ ಒನ್ ಈಸ್ ದಿ ಬೆಸ್ಟ್ ಆಸನ ಅಂತ. ಅವ್ರು ಹೇಳ್ತಾ ಇರೋರು ಶವಾಸನ ಸರ್. ನೋ, ಇಟ್ ಈಸ್ ದಿ ಟಫೆಸ್ಟ್ ಆಸನ ಇನ್ ಲೈಫ್. ನೀವು ಶವವಾಗಬೇಕು, ನಿಮ್ಮ ಆಸೆಗಳು ಹೊರಟೋಗ್ಬೇಕು, ಆತಂಕಗಳು ಹೊರಟೋಗ್ಬೇಕು, ನೋವುಗಳು ಮರೆಯಾಗಬೇಕು, ನಿರ್ಜೀವವಾಗಬೇಕು. ಆ ನಿರ್ಜೀವವಾಗೋದಿದೆಯಲ್ಲ, ಕಲ್ಪನೆಗೂ ಸಿಗದಂಥ ಒಂದು ಅಸ್ಮಿತೆ, ಅದೇ ಯೋಗ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಯೋಗ. ಈಗ ಮೇಡಮ್ ಬಹಳ ಅದ್ಭುತವಾಗಿ, ನಾನು ಆಚೆ ಕೂತ್ಕೊಂಡಿದ್ದೆ, ಅವ್ರು ಹೇಳಿದ್ರು, ಮಹೇಶ್ ಬನ್ನಿ ಒಳಗೆ, ಅಟೆನ್ಷನ್ ಡೈವರ್ಟ್ ಆಗ್ತದೆ, ಬರಲ್ಲ, ನಾನು ಆಚೆನೆ ಕೇಳಿಸ್ಬಿಡ್ತೀನಿ. ಬಹಳ ಸರಳವಾಗಿ ಎಲ್ಲ ಆಯಾಮಗಳ, ಸಿಟ್ಟಿಂಗ್ ಆಸನಾಸ್ ಇರ್ಬೋದು, ಸ್ಟ್ಯಾಂಡಿಂಗ್ ಆಸನಾಸ್ ಇರ್ಬೋದು, ಟರ್ನಿಂಗ್ ಆಸನಾಸ್ ಇರ್ಬೋದು, ಬ್ಯಾಲೆನ್ಸಿಂಗ್ ಪೋಸ್ಟರ್ಸ್ ಇರ್ಬೋದು. ದೆನ್ ಶಿ ಮೂವ್ ಆನ್ ಟು ದಿ ಪ್ರಾಣಾಯಾಮ, ಅನುಮಲೋಮ ವಿಲೋಮದಿಂದ ಹಿಡಿದು ಕಪಾಲಭಾತಿಗೆ ಹೋಗಿ, ಭ್ರಮರಾಗಿ ಹೋಗಿ, ಕಾಟಕ ಒಂದು ಬಿಟ್ವಿ. ಭಯಂಕರ. ದೆನ್ there will be pleasing processes. Asanas is very ಬಹಳ ಪ್ರಾರಂಭದ್ದು ಆಸನ, ಬಹಳ ಸರ್. ದೇಹವ ದಂಡಿಸು ದೇವರ ಕಾಣು. ದೇವರನ್ನ ಕಾಣಬೇಕಾದ್ರೆ ದಂಡಿಸೋದಿದೆಯಲ್ಲ ದೇಹ, ಇದು ಮೊದಲನೇ ಹೆಜ್ಜೆ.